ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲ್ಲಿ ನಾನು ಕ್ಲಾಸ್ 11 ಎಕ್ಸಸೈಸ್ 3.1 ಈ ಒಂದು ಎಕ್ಸಸೈಸ್ ಏನಿದೆಯಲ್ಲ ಫುಲ್ ಕಂಪ್ಲೀಟಾಗಿ ನಮಗೆ ತಿಳಿಸ್ಕೊಡ್ತೀನಿ ಅಂತ. ಹಾಗಾಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ರಿ. ಮತ್ತು ತಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಅದು ಅಷ್ಟೇ ಅಲ್ಲದೆ ಕೆಲವೊಂದು ವಿದ್ಯಾರ್ಥಿಗಳು 3 ಮಾರ್ಕಿಂದು ಮತ್ತು 5 ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೇಳ್ತಾ ಇದ್ದೀರಿ ನೀವು, ಹೌದಾ? ಸೊ 3 ಮತ್ತು 5 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತಂದರೆ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಂಕನ್ನು ತಾವು ಜಾಯಿನ್ ಆಗ್ರಿ. ಆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ 3, 5 ಮಾರ್ಕ್ ಮತ್ತು ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಲ್ಲ ಅವೆಲ್ಲದ್ರದ್ದು ಲಿಂಕ್ಸನ್ನು ಶೇರ್ ಮಾಡಿರ್ತೀನಿ ಅಂತ. ಹಾಗಾಗಿ ಆದಷ್ಟು ಬೇಗ ತಾವು ಆ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗಿ. ಓಕೆ, ಸೊ ನಾನು ನಿಮಗೆ ಫಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಏನಂತ ತಿಳಿಸ್ಕೊಡ್ತೀನಿ ಅಂತ. ಓಕೆ, ಸೊ ಆಲ್ರೆಡಿ ನೀವು 10th ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ಕಲ್ತಿದ್ರಿ. ಆ ರೇಷಿಯೋಸ್ಗಳನ್ನು ಇಲ್ಲಿ ಫಂಕ್ಷನ್ಸ್ ಅಂತ ಕರಿತಿದ್ದೆವು. ಫಾರ್ ಎಕ್ಸಾಂಪಲ್ ಅಂತಂದರೆ ಅಲ್ಲಿ ನೀವು ಸೈನ್ ಇದೆ ಅಲ್ವಾ, ಸೊ ಈ ಸೈನ್ ಥೀಟಾವನ್ನು ಅಲ್ಲಿ ರೇಷಿಯೋವಾಗಿ ಕಲ್ತಿದ್ರೆ ಇಲ್ಲೇನಾಗ್ತದೆ, ಅದು ಫಂಕ್ಷನ್ ಆಗ್ತದೆ. ಸೈನ್, ಕಾಸ್, ಓಕೆ, ನೆಕ್ಸ್ಟ್ ಟ್ಯಾನ್, ಕೊಸೆಕೆಂಟ್, ಸೀಕೆಂಟ್ ಮತ್ತು ಕಾಟ್, ಇವುಗಳನ್ನು ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತಿದ್ದೆವು, ಹೌದಾ? ಅಲ್ಲಿ ರೇಷಿಯೋ ಅಂತಿದ್ದೆವು, ಇಲ್ಲಿ ಅವಿಗೆ ಫಂಕ್ಷನ್ ಅಂತ ಕರಿತಿದ್ದೆವು. ಓಕೆನಾ? ಸೊ ಇವಾಗ ನಾನು ಡೈರೆಕ್ಟಾಗಿ ಎಕ್ಸಸೈಸ್ 3.1ಗೆ ಹೋಗ್ತೀನಿ ಅಂತ. 3.1 ಎಕ್ಸಸೈಸು ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಫೈಂಡ್ ದ ರೇಡಿಯನ್ ಮೇಜರ್ಸ್ ಕರೆಸ್ಪಾಂಡಿಂಗ್ ಟು ದ ಫಾಲೋವಿಂಗ್ ಡಿಗ್ರಿ ಮೇಜರ್ಸ್ ಅಂತ. ಇಲ್ಲಿ ಕೆಲವೊಂದು ಡಿಗ್ರಿ ಮೇಜರ್ಸನ್ನು ಕೊಟ್ಟಿದ್ದಾನೆ. ಅವುಗಳನ್ನು ನಾವು ಎದರಲ್ಲಿ ಫೈಂಡ್ ಔಟ್ ಮಾಡಬೇಕಂದ್ರೆ ರೇಡಿಯನ್ ಮೆಜರ್ಸಲ್ಲಿ ಫೈಂಡ್ ಔಟ್ ಮಾಡಬೇಕಂತ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಇಂಪಾರ್ಟೆಂಟ್ ಒಂದನ್ನು ತಿಳಿಸ್ಕೊಡ್ತೀನಿ ಅಂತ. ಏನಂತಂದರೆ ಆ್ಯಂಗಲ್ಸ್ ಅಂದರೆ ಕೋನಗಳು. ನಾವು ಕೋನಗಳನ್ನು ಇಲ್ಲಿ ತನಕ ಎದ್ರೊಳಗೆ ಮೆಜರ್ ಮಾಡ್ತಿದ್ದೆವು ಅಂದರೆ ಎದ್ರೊಳಗೆ ಅಳಿತಿದ್ದೆವು ಅಂತಂದರೆ ಡಿಗ್ರಿದಾಗ ಅಳಿತಿದ್ದೆವು. 25 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅಂತ. ಓಕೆನಾ? ಸೊ ಇಲ್ಲಿ ಇನ್ನೂ ಒಂದು ಡಿಗ್ರಿ ಮೇಜರ್ ಇದೆ ರೀ, ಅಂದರೆ ಇನ್ನೊಂದು ಅಳತೆ ಮಾಪನ ಇದೆ. ಯಾವುದಿದೆಯಪ್ಪ ಅದು ಅಂತಂದರೆ ರೇಡಿಯನ್ ಅಂತ, ಹೌದಾ? ಇವಾಗ ನೋಡ್ರಿ, ನಾವು ಡಿಗ್ರಿ ಇದ್ದಿದ್ದು ರೇಡಿಯನ್ ಮೇಜರ್ ಒಳಗೆ ಕಂಡಿಬೇಕಾಗಿತ್ತು ಅಂತ ತಿಳ್ಕೊರಿ. ಒಂದು ಫಾರ್ಮುಲಾ ಇದೆ ರೀ, ಏನದಪ್ಪ ಅಂತಂದರೆ ರೇಡಿಯನ್ ಮೇಜರ್ ಈಸ್ ಈಕ್ವಲ್ಸ್ ಟು ಪೈ ಡಿವೈಡೆಡ್ ಬೈ 180 ಇಂಟು ಡಿಗ್ರಿ. ಓಕೆ, ಸೊ ಡಿಗ್ರಿ ಒಳಗೆ ಏನಿರುತ್ತಲ್ಲ ಅದಕ್ಕೆ ನಾವು ಪೈ ಬೈ 180 ಮಲ್ಟಿಪ್ಲೈ ಮಾಡ್ದೇವು ಅಂತಂದರೆ ಅದು ನಮಗೆ ರೇಡಿಯನ್ ಮೇಜರಲ್ಲಿ ಬರ್ತದೆ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಇವಾಗ 25 ಡಿಗ್ರಿ ಇದೆ, ಹೌದಾ? ಈ ಡಿಗ್ರಿ ಒಳಗೆ ಇದ್ದಿದ್ದನ್ನು ನಾವು ರೇಡಿಯನಲ್ಲಿ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ರೇಡಿಯನ್ ಮೇಜರ್ ಅಂತ ಬರೀರಿ, RM ಪೈ ಡಿವೈಡೆಡ್ ಬೈ 180 ಇಂಟು ಡಿಗ್ರಿ ಎಷ್ಟದ ರೀ, 25 ಡಿಗ್ರಿ ಇದೆ, ಹೌದಾ? ವಿಚ್ ಇಸ್ ಈಕ್ವಲ್ಸ್ ಟು, ಇವಾಗ ಸಿಂಪ್ಲಿಫೈ ಮಾಡಿರಿ. 5 5 ಜ 25, 5 3 ಜ 15, 3 ಉಳಿತು 38, 5 6 ಜ. ಓಕೆ, 5 ಇಂಟು ಪೈ ಅಂದರೆ 5 ಪೈ ಡಿವೈಡೆಡ್ ಬೈ 36. ಏನದ ಇದು, ರೇಡಿಯನ್ ಅದ ರೀ, ಹೌದಲ್ರಿ? ಸೊ ಇದರ ಅರ್ಥ ಏನಂತಂದರೆ 25 ಡಿಗ್ರಿ ಅಂತಂದರೆ 5 ಪೈ ಬೈ 36 ರೇಡಿಯನ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಸೆಕೆಂಡ್ ಒನ್ ನೋಡೋಣ. ಇವಾಗ ಏನಿದೆಪ್ಪ ಸೆಕೆಂಡ್ ಒನ್ ಅಂತಂದರೆ ಮೈನಸ್ 47 ಡಿಗ್ರಿ 30 ಮಿನಿಟ್ಸ್ ಇದೆ, ರೈಟ್? ಇಲ್ಲಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನಂತಂದರೆ 1 ಡಿಗ್ರಿ ಅಂದರೆ ಎಷ್ಟಾಗ್ತದೆ, 60 ಮಿನಿಟ್ಸ್ ರೀ. ಹಿಂಗೆ ಮ್ಯಾಗ ಒಂದು ಡಾಟ್ ಹಾಕ್ತದೆ ಅಂದರೆ ಅದು ಮಿನಿಟ್ ಅಂತ ಕರಿತಿದ್ದೆವು. ಓಕೆ, 1 ಡಿಗ್ರಿ ಅಂದರೆ 60 ಮಿನಿಟ್ ಆಗ್ತದೆ. ಇವಾಗ 1/2 ಡಿಗ್ರಿ ಇದ್ದಿತ್ತು ಅಂತ ತಿಳ್ಕೊರಿ, ಅದೆಷ್ಟಾಗ್ತದೆ, 30 ಮಿನಿಟ್ಸ್ ಆಗ್ತದೆ, ರೈಟ್? ಅದಾದ ನಂತರ 1 ಮಿನಿಟ್ ಅಂತಂದರೆ 60 ಸೆಕೆಂಡ್ಸ್ ಇರ್ತಾವೆ. ಈ ಥರ ಮ್ಯಾಗ 2 ಡ್ಯಾಶನ್ನು ಎಳೆದೇವು ಅಂತಂದರೆ ಅದು ಸೆಕೆಂಡ್, 1 ಡ್ಯಾಶ್ ಎಳೆದೇವು ಅಂದರೆ ಅದು ಮಿನಿಟ್. 1 ಮಿನಿಟ್ ಒಳಗೆ ಎಷ್ಟು ಸೆಕೆಂಡ್ ಇರ್ತಾವೆ, 60 ಸೆಕೆಂಡ್. ಓಕೆ, 1 ಡಿಗ್ರಿದಾಗ ಎಷ್ಟು ಮಿನಿಟ್ ಇರ್ತಾವೆ, 60 ಮಿನಿಟ್ಸ್ ಇದ್ದಿರ್ತಾವೆ, ರೈಟ್? ಇಲ್ಲಿ ನೋಡ್ರಿ, ಇವಾಗ 30 ಮಿನಿಟ್ಸ್ ಇದೆ. ಈ 30 ಮಿನಿಟ್ಸ್ ಇದನ್ನು ಡಿಗ್ರಿ ಒಳಗೆ ಬರೆದೆ ಅಂದರೆ ಎಷ್ಟಾಗ್ತದೆ, ಹಾಫ್ ಡಿಗ್ರಿ ಆಗ್ತದೆ, ಹೌದಾ? ಸೊ ಅದನ್ನೇ ಇಲ್ಲಿ ಬರೀತೀನಿ ನೋಡ್ರಿ ನಾನು. ಸೆಕೆಂಡ್ ಕ್ವಶನ್ದು ಸೊಲ್ಯೂಷನ್ ಮೈನಸ್ 47 ಡಿಗ್ರಿ ಪ್ಲಸ್ 30 ಮಿನಿಟ್ಸ್. 30 ಮಿನಿಟ್ಸ್ ಅಂದರೆ ಎಷ್ಟದ, ಹಾಫ್ ಡಿಗ್ರಿ ಅದಲ್ವಾ? ಸೊ ಹಾಫ್ ಡಿಗ್ರಿ ಬರೀತೀನಿ ನೋಡ್ರಿ ಇಲ್ಲಿ. ಓಕೆ, ಸೊ ಇವಾಗ ಇವೆರಡನ್ನ ಕೂಡಿಸ್ರಿ, ಇವೆರಡು ಕೂಡಿಸ್ಬೇಕು. ಓಕೆ, ನೀವು ಈ ಥರ ಬ್ರ್ಯಾಕೆಟ್ ಒಳಗೆ ಬರ್ಕೋರಿದ್ದು ಮೈನಸ್ ಹೊರಗೆ ಇಟ್ಕೋರಿ, ಇಲ್ಲ ಕನ್ಫ್ಯೂಸ್ ಆಗ್ತದೆ ನಿಮ್ಗೆ. ಸೊ 47 2 ಜೆ ಎಷ್ಟಾಗ್ತದೆ, 94 ಪ್ಲಸ್ 1 95 ಡಿವೈಡೆಡ್ ಬೈ 2. ಓಕೆ, ಎಷ್ಟು ಡಿಗ್ರಿ ಆಯ್ತಿದು, 95/2 ಆಯಿತು, ಕರೆಕ್ಟಾ? ಡಿಗ್ರಿ ಒಳಗೆ ಬಂತಲ್ರಿ. ಇದನ್ನು ನಾವೀಗ ಅದರೊಳಗೆ ಫೈಂಡ್ ಔಟ್ ಮಾಡಬೇಕು, ರೇಡಿಯನ್ ಮೇಜರಲ್ಲಿ, ಹೌದಾ?
ಸೊ ಅದನ್ನು ಆರ್ ಎಮ್ ಅಂತ ಕರೀರಿ. ಆರ್ ಎಮ್ ಇಸ್ ಟು ಫಾರ್ಮುಲಾ ಏನದ ರೀ, ಪೈ ಬೈ 180 ಇಂಟು ಡಿಗ್ರಿ. ಓಕೆ, ಸೊ ಪೈ ಡಿವೈಡೆಡ್ ಬೈ 180 ಇಂಟು ಡಿಗ್ರಿ ಎಷ್ಟದ ರೀ, -95 ಡಿವೈಡೆಡ್ ಬೈ 2 ಅದ. ಕರೆಕ್ಟಾ? ಇವಾಗ ಸಿಂಪ್ಲಿಫೈ ಮಾಡೋಣ. 5 1 5, 4 ಉಳಿತದ, 45 ಆಯ್ತಾ, 5 9 ಇದು 5 3 5 6. ಓಕೆ, ಸೊ 19 ಇಂಟು ಪೈ ಅಂತಂದರೆ -19 ಪೈ ಡಿವೈಡೆಡ್ ಬೈ 36 ಇಂಟು 2 72 ಆಗ್ತದ. ಹೌದಲ್ರಿ? ಸೊ ಇದರ ಆನ್ಸರ್ ಎಷ್ಟು ಬಂತು ಅಂತಂದರೆ -19 ಪೈ ಡಿವೈಡೆಡ್ ಬೈ 72 ರೇಡಿಯನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇವಾಗ ಥರ್ಡ್ ಕ್ವಶನ್ ನೋಡೋಣ ಅಂತ. ಏನಿದೆಪ್ಪ ಥರ್ಡ್ ಒನ್ ಅಂತಂದರೆ 240 ಡಿಗ್ರಿ ಇದೆ ನೋಡಿರಿ. ಎಷ್ಟದ ರೀ, 240 ಡಿಗ್ರಿ ಇದೆ. ಇದನ್ನು ಅದರಲ್ಲಿ ಕನ್ವರ್ಟ್ ಮಾಡಬೇಕು ನಾವು ಅಂತಂದರೆ ರೇಡಿಯನ್ ಮೇಜರ್ಸಲ್ಲಿ, ಅಂದರೆ ರೇಡಿಯನಲ್ಲಿ ಕಂಡುಹಿಡಿಬೇಕು. ಸೊ ಫಾರ್ಮುಲಾ ಏನದ, ಪೈ ಡಿವೈಡೆಡ್ ಬೈ 180 ಇಂಟು ಡಿಗ್ರಿ. ಓಕೆ, ಸೊ ಇದನ್ನು ಇವಾಗ ಸಿಂಪ್ಲಿಫೈ ಮಾಡೋಣ ಅಂತ್ರಿ. 6 4 24, 0 ಯಾಕಂದ್ರೆ ಆ್ಯಸ್ ಇಟ್ ಈಸ್. 6 3 18, 0 0 0 ಗೆಟ್ ಕ್ಯಾನ್ಸಲ್ ಆಗುತ್ತಾ. ನೆಕ್ಸ್ಟ್ 4 ಇಂಟು ಪೈ 4 ಪೈ ಡಿವೈಡೆಡ್ ಬೈ 3 ರೇಡಿಯನ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇವಾಗ ಫೋರ್ತ್ ಒನ್ ನೋಡೋಣ ಅಂತ. ಫೋರ್ತ್ ಒನ್ ಏನಿದೆಪ್ಪ ಅಂತಂದರೆ ಫೋರ್ತ್ ಒನ್ 520 ಡಿಗ್ರಿ ಇದೆ ನೋಡಿರಿ. ಓಕೆ, ಸೊ ಇದನ್ನು ರೇಡಿಯನ್ ಮೇಜರಲ್ಲಿ ಫೈಂಡ್ ಔಟ್ ಮಾಡಬೇಕು. ಪ್ರತಿಯೊಂದು ಸರ್ತಿನೂ ಇದು ಫಾರ್ಮುಲಾವನ್ನು ಬರೀರಿ. ಪೈ ಬೈ 180 ಇಂಟು 520. ಓಕೆ, ಸೊ ಇವಾಗ ಸಿಂಪ್ಲಿಫೈ ಮಾಡೋಣ. 0 0 ಕ್ಯಾನ್ಸಲ್ ಆಗುತ್ತೆ. ಪೈ ಇಂಟು 52 ಡಿವೈಡೆಡ್ ಬೈ 18 ಬರೀರಿ. 2 9 226. ಓಕೆ, ಸೊ ಇಲ್ಲಿ ಎಷ್ಟಾಗುತ್ತೆ, 26 ಇಂಟು ಪೈ 26 ಪೈ ಬೈ 9. ಹೌದಾ? ಸೊ ರೇಡಿಯನ್ ಮೇಜರ್ ಇಸ್ ಈಕ್ವಲ್ಸ್ ಟು 26 ಪೈ ಬೈ 9 ರೇಡಿಯನ್. ಓಕೆ, ಸೊ ನೆಕ್ಸ್ಟ್ ಇವಾಗ ಸೆಕೆಂಡ್ ಕ್ವಶನ್ ನೋಡೋಣ ಅಂತ. ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಒನ್ ನೋಡ್ರಿ. ಫೈಂಡ್ ದ ಡಿಗ್ರಿ ಮೇಜರ್ಸ್ ಕರೆಸ್ಪಾಂಡಿಂಗ್ ಟು ದ ಫಾಲೋವಿಂಗ್ ರೇಡಿಯನ್ ಮೇಜರ್ಸ್ ಅಂತ. ಓಕೆ, ಮತ್ತೆ ಇಲ್ಲಿ ಏನು ಹೇಳ್ತಾ ಇದ್ದಾನಂದರೆ ಯೂಸ್ ಪೈ ಈಕ್ವಲ್ಸ್ ಟು 22/7 ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಏನು ಕೊಟ್ಟಿದ್ದಾನಂತ ಅಂತಂದರೆ ರೇಡಿಯನ್ ಮೇಜರ್ಸನ್ನು ಕೊಟ್ಟಿದ್ದಾನೆ. ಅದನ್ನು ಎದ್ರೊಳಗೆ ಕಂಡುಹಿಡಿಬೇಕು ನಾವು ಅಂತಂದರೆ ಡಿಗ್ರಿ ಒಳಗೆ ಕಂಡುಹಿಡಿಬೇಕಂತ್ರಿ. ಓಕೆನಾ? ಸೊ ಫಾರ್ಮುಲಾ ಏನಿದೆ ನೋಡ್ರಿ, ಡಿಗ್ರಿ ಮೇಜರ್ಸ್ ಈಕ್ವಲ್ಸ್ ಟು ಅವಾಗ ಅಲ್ಲಿ ಪೈ ಬೈ 180 ಮಾಡಿದ್ದೀರಿ. ಹೌದಾ? ಇಲ್ಲೇನಿಲ್ಲ, 180 ಬೈ ಪೈ ಇಂಟು ರೇಡಿಯನ್ ಮೇಜರ್ಸ್ ಅಂತ ಬರೀರಿ. ಓಕೆ, ರೇಡಿಯನ್ ಮೇಜರ್ಸ್. ಓಕೆ, ಅಂದರೆ ರೇಡಿಯನ್ ಏನಿರ್ತದಲ್ಲ, ರೇಡಿಯನ್ ಕೊಟ್ಟಿರೋದನ್ನು 180 ಬೈ ಪೈಲೇ ಮಲ್ಟಿಪ್ಲೈ ಮಾಡಬೇಕು. ಅವಾಗ ನಮಗೆ ಡಿಗ್ರಿದಾಗ ಬರ್ತದೆ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡಿರಿ. 11/16 ಇದೆ. ಹೌದಾ? ಸೊ ಡಿಗ್ರಿ ಮೇಜರ್ ಈಕ್ವಲ್ಸ್ ಟು 180 ಡಿವೈಡೆಡ್ ಬೈ ಪೈ ಇಂಟು ರೇಡಿಯನ್ ಮೇಜರ್ ಎಷ್ಟು ಅದ ರೀ, 11/16 ಅದ. ಹೌದಾ? ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನೆ, ಪೈ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾನ, 22/7. ಓಕೆ, ಸೊ 180 ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್. ಪೈ ಅಂದರೆ 22/7 ಈ ಕಡೆ ಕಳಿಸಿದ್ರೆ ಇಂಟು 7 ಆಗ್ತದೆ. ಹೌದಾ? ಇಂಟು 11/16 ಆ್ಯಸ್ ಇಟ್ ಈಸ್ ಬರೀರಿ. 11 1 11, 11 2 22 ಆಗ್ತದೆ. ನೆಕ್ಸ್ಟ್ ಮತ್ತೆ ಹೋಗ್ತದೆ ನೋಡ್ರಿ, ಹೋಗುತ್ತಾ. 2 8 16. ನೆಕ್ಸ್ಟ್ 2 9 18, 1 0 you can write as it is. Again 2 1 2, 245. Okay na? So which is equals to 45 into 7 divided by 1 into 8 ಅಂದರೆ 8 ಆಗುತ್ತಾ. ನೆಕ್ಸ್ಟ್ ಇವಾಗ ಮಲ್ಟಿಪ್ಲೈ ಮಾಡಿರಿ. 3 7 5 35. ಓಕೆ, ಕ್ಯಾರಿ 3. 7 4 28 ಪ್ಲಸ್ 3 ಅಂತಂದರೆ 31 ಆಗುತ್ತೆ ಡಿವೈಡೆಡ್ ಬೈ 8. ಇವಾಗ 315/8 ಇದೆಲ್ಲ, ಇದನ್ನು 8ದಿಂದ ಡಿವೈಡ್ ಮಾಡೋಣ ಅಂತ. ಇದು ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ. ಯಾವ ಥರ ನಾವು ಡಿಗ್ರಿದಾಗ ಕಂಡಿಬೇಕಂತೇಳಿ. ಡಿಗ್ರಿದಾಗ ಅಂದರೆ ಡಿಗ್ರಿ ಇರಬೇಕು, ಮತ್ತು ಮಿನಿಟ್ ಇರಬೇಕು, ಮತ್ತು ಸೆಕೆಂಡ್ ಇರಬೇಕು ನೋಡ್ರಿ. ಇವು ಮೂರು ಇರಬೇಕು. ಈ ಥರ ಫ್ರ್ಯಾಕ್ಷನ್ಸಲ್ಲಿ ಇಡಬಾರ್ದು. ಓಕೆ, 315/8. 8 3 24, 7 ಉಳಿತದ, 75 ಆಯಿತು. ಓಕೆ, ಸೊ 8 9 72, 3 ಉಳಿತದವ. ಹೌದಾ? ಸೊ ಇದರ ವ್ಯಾಲ್ಯೂ ಎಷ್ಟು ಬಂತು, 39 ಇಂಟೀಜರ್ 3/8 ಬಂತು. ಹೌದಾ? ರೈಟ್. ಮತ್ತೆ ಇವಾಗ ಏನು ಮಾಡಬೇಕು ಅಂತಂದರೆ 3/8 ಇದೆ ಅಲ್ವಾ, ಇದು 3/8. ಇದು ಡಿಗ್ರಿದಾಗ ಇದ್ದಿದ್ದನ್ನು ಮಿನಿಟ್ ಒಳಗೆ ಮಾಡಬೇಕಂದ್ರೆ 60ಲೇ ಮಲ್ಟಿಪ್ಲೈ ಮಾಡಬೇಕು.
ಮತ್ತೆ ಯಾವಾಗ ಸಿಂಪ್ಲಿಫೈ ಮಾಡಿರಿ 4 2 ಅಥವಾ 2 4 4 2 ಹೊಡೋಣ ಅಂತ 4 2 8 4 15 ರೈಟ್. ಸೊ ಇವೆರಡು ಮಲ್ಟಿಪ್ಲೈ ಮಾಡಿರುವಾಗ 45 ಆಯಿತು. 45ನ ಎಷ್ಟಲ್ಲೇ ಡಿವೈಡ್ ಮಾಡಬೇಕು 2ಲೇ ಡಿವೈಡ್ ಮಾಡಬೇಕು. 2 2 4 ನೆಕ್ಸ್ಟ್ ಯು ಕ್ಯಾನ್ ಟೇಕ್ 5 2 2 4 1 ಉಳಿತದೆ ಅವಾಗ ಹೌದಾ. ಸೊ ಇವಾಗ ಎಷ್ಟು ಬಂತಿಲ್ಲಿ 39 ಡಿಗ್ರಿ 22 ಮಿನಿಟ್ಸ್ ಮತ್ತು 1/2 ಉಳಿತದೆ ಹೌದಾ. 1/2 ಮಿನಿಟ್ ಅಂದರೆ ಎಷ್ಟಾಗ್ತದೆ 30 ಸೆಕೆಂಡ್ ಆಗ್ತದೆ ರೈಟ್. ಅದನ್ನೇ ಇಲ್ಲಿ ಬರೀರಿ 30 ಸೆಕೆಂಡ್ ಅಂದರೆ 2 ಡ್ಯಾಶನ್ನು ಹಾಕಬೇಕು. ಸೊ 11/16 ರೇಡಿಯನ್ ಅಂತಂದರೆ ಅಂದರೆ 39 ಡಿಗ್ರಿ 22 ಮಿನಿಟ್ಸ್ 30 ಸೆಕೆಂಡ್ಸ್. ಓಕೆ. ಸೊ ಇದರಲ್ಲಿ ಇವಾಗ ಸೆಕೆಂಡ್ ಕ್ವಶನ್ ನೋಡೋಣ ಅಂತ. ಸೆಕೆಂಡ್ ಕ್ವಶನ್ ಎಷ್ಟಿದೆ ಅಂದರೆ -4 ಇದೆ ನೋಡಿರಿ. ಓಕೆ. ಸೊ -4 ಇದೆ ಅದರೊಳಗದ ಅಂತಂದರೆ ರೇಡಿಯನ್ನಲ್ಲಿ ಇದೆ. ಈ ರೇಡಿಯನಲ್ಲಿ ಇರೋದನ್ನು ಡಿಗ್ರಿ ಒಳಗೆ ಫೈಂಡ್ ಔಟ್ ಮಾಡಬೇಕು. ಅಂದರೆ ಫಾರ್ಮುಲಾ ಏನಂದರೆ 180/π ಇಂಟು ರೇಡಿಯನ್ ಅಂದರೆ -4 ಇದೆ ಹೌದಾ. ಸೊ ಆಲ್ರೆಡಿ ಆತ ಏನು ಕೊಟ್ಟಿದ್ದಾನೆ ಅಂದರೆ ಯು ಕ್ಯಾನ್ ಯೂಸ್ π = 22/7 ಅಂತ ಹೇಳಿದ್ದಾನೆ. ಓಕೆನಾ. ಸೊ ಯು ಕ್ಯಾನ್ ರೈಟ್ ಹಿಯರ್ 180 / 22 ಇಂಟು 7 ಇಂಟು -4 ಆಗ್ತದೆ ರೈಟ್. ಸೊ ಇವಾಗ ಸಿಂಪ್ಲಿಫೈ ಮಾಡಿರಿ 2 2 4 2 11 22 ಆಗ್ತದೆ. ಓಕೆನಾ. ವಿಚ್ ಈಸ್ ಈಕ್ವಲ್ಸ್ ಟು ಇವಾಗ ಇವೆಲ್ಲ ಮಲ್ಟಿಪ್ಲೈ ಮಾಡೋಣ ಅಂತ 180 ಇಂಟು ಪ್ಲಸ್ ಇಂಟು ಮೈನಸ್ ಓಕೆ 2 7 14 / 11 ಓಕೆನಾ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 180 ಇಂಟು 14 ಮಾಡಿರಿ ಎಷ್ಟು ಬರ್ತದೆ -2520 ಬರ್ತದೆ / 11 ಆ್ಯಸ್ ಇಟ್ ಈಸ್ ಇಡ್ರಿ. ಇವಾಗ 2520 ಇದೆಯಲ್ಲ ಇದನ್ನು 11ಇಂದ ಡಿವೈಡ್ ಮಾಡಬೇಕು. ಓಕೆ. ಸೊ 11 2 22 ಆಗುತ್ತೆ 3 ಉಳಿತದಲ್ರಿ 2 ಯು ಕ್ಯಾನ್ ಟೇಕ್ ಹಿಯರ್ ಆ್ಯಸ್ ಇಟ್ ಈಸ್. ಓಕೆ. ನೆಕ್ಸ್ಟ್ ಅಗೇನ್ 11 2 22 ಆಗ್ತದೆ 22 10 ಉಳಿತದ ಮತ್ತೆ ಒಂದು 0 ತೊಗೊಳ್ರಿ 11 9 99 1 ಉಳಿತದ ಅವಾಗ. ಓಕೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು -229 ಮತ್ತು 1 / 11 ಉಳಿತದೆ ಹೌದಾ. ಸೊ ಈ ಥರ ಫ್ರ್ಯಾಕ್ಷನ್ಸಲ್ಲಿ ಉಳಿಬಾರ್ದು ಅಂತ ಹೇಳಿದ್ದೀನಿ ನಾನು ನಿಮಗೆ. ಅದಕ್ಕೆ ಏನು ಮಾಡ್ಬೇಕು ರೀ ಇವಾಗ ಅಂತಂದರೆ 1 / 11 ಇದೆಲ್ಲ ಇದು ಡಿಗ್ರಿ ಒಳಗಿದ್ದನ್ನು ಮಿನಿಟ್ಸಲ್ಲಿ ಕನ್ವರ್ಟ್ ಮಾಡಬೇಕು ಇಂಟು 60 ಆಗ್ತದೆ. ಓಕೆ. ಸೊ 11 1 11 ಅಥವಾ ಈ ಥರ ಡಿವೈಡ್ ಮಾಡಿರಿ 60/11 11 5 55 ಆಗ್ತದೆ ಅಗೇನ್ 5 ರಿಮೈಂಡ್ರ್. ಓಕೆ. ಸೊ ಯು ಕ್ಯಾನ್ ರೈಟ್ ಹಿಯರ್ -229 ಡಿಗ್ರಿ ಇಂಟು 5 ಮಿನಿಟ್ಸ್ ಮತ್ತೆ ಎಷ್ಟು ಉಳಿತದೆ ಇವಾಗ 5/11 ಉಳಿತದೆ ಹೌದಲ್ರಿ. ಸೊ 5/11 ಇದು ಮಿನಿಟ್ ಒಳಗದಲ್ಲ ಮತ್ತೆ 6 ಸೆಕೆಂಡ್ ಒಳಗೆ ಮಾಡಬೇಕಂದ್ರೆ ಇಂಟು 60 ಮಾಡಬೇಕು. ಓಕೆ ರೈಟ್. ಇವಾಗ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದೆ 5 6 30 1 0 ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ / 11 11 2 22 ಆಗ್ತದೆ 8 ಉಳಿತದೆ 0 ಕ್ಯಾನ್ ಟೇಕ್ 11 7 77 3 ಉಳಿತದವ. ಎಷ್ಟು ಸೆಕೆಂಡ್ ಐತೆ ರೀ 27 ಸೆಕೆಂಡ್ಸ್ ಆಯಿತು ಹೌದಾ. ಸೊ ಇದು ಎದ್ರೊಳಗದ ಅಂತಂದರೆ ಡಿಗ್ರಿ ಒಳಗದ ರೀ ರೈಟ್. ನೆಕ್ಸ್ಟ್ ಥರ್ಡ್ ಕ್ವಶನ್ 5π/3 ಇದೆ ಹೌದಾ. ಸೊ ಇದು ಎದ್ರೊಳಗೆ ಕನ್ವರ್ಟ್ ಮಾಡ್ಬೇಕು ನಾವು ಇವಾಗ ಡಿಗ್ರಿ ಮೆಜರಲ್ಲಿ ಹೌದಾ. ಸೊ ಡಿಗ್ರಿ ಮೆಜರ್ ಇಸ್ ಈಕ್ವಲ್ಸ್ ಟು ಏನದ ರೀ ಫಾರ್ಮುಲಾ 180/π ಇಂಟು ರೇಡಿಯನ್ ಎಷ್ಟು ಕೊಟ್ಟಿದ್ದಾನೆ 5π/3. ಸೊ π ಗೆಟ್ ಕ್ಯಾನ್ಸಲ್ 3 1 3 3 6 18 ದಿಸ್ 0 ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ 5 ಇಂಟು 6 ಅಂದರೆ 30 ಆಗ್ತದೆ ಇದೊಂದು 0 ಆ್ಯಸ್ ಇಟ್ ಈಸ್ ಬರೀರಿ. ಸೊ ಎಷ್ಟು ಡಿಗ್ರಿ ಐತಿ ಇದು 300 ಡಿಗ್ರಿ ಆಯಿತು. ಓಕೆ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಏನಿದೆಯಪ್ಪ ಅಂತಂದರೆ 7π/6 ಇದೆ ರೈಟ್. ಸೊ ಇದನ್ನು ನಾವು ಇದರಲ್ಲಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಡಿಗ್ರಿ ಮೆಜರ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಓಕೆ. ಸೊ 180 / 5 ಇಂಟು ರೇಡಿಯನ್ ಮೆಜರ್ ಎಷ್ಟು ಅದ ರೀ 7π/6 ಅದ ಕರೆಕ್ಟಾ. ಪೈ ಕ್ಯಾನ್ಸಲ್ 6 1 6 6 3 18 0 ಯು ಕ್ಯಾನ್ ರೈಟ್ 3 7 21 ಓಕೆ 0 ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ 210 ಡಿಗ್ರಿ ಆಗ್ತದೆ ಯಾವಾಗ 7π/6 ಅಂದ್ರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಎ ವೀಲ್ ಮೇಕ್ಸ್ 360 ದಿಸ್ ಈಸ್ ನಾಟ್ 360 ಡಿಗ್ರಿ 360 revolutions in 1 minute through how many radian does it turn in 1 second ಅಂತ ಕೇಳ್ತಾ ಇದ್ದಾನೆ. ಅಂದರೆ ಒಂದು ವೀಲ್ ಏನಿದೆಯಲ್ಲ ಟೈರ್ ಅಂತ ಕರಿತಿದ್ದೇವಲ್ಲ
ಸೊ ಈ ಟೈರ್ 1 ಮಿನಿಟಿಗೆ ಎಷ್ಟು ಸುತ್ತಾ ಇದೆ ಅಂತಂದರೆ 360 ಸುತ್ತಾ ಇದೆ, ಹೌದಾ? ಥ್ರೋ ಹೌ ಮೆನಿ ರೇಡಿಯನ್ ಡಸ್ ಇಟ್ ಟರ್ನ್ ಇನ್ 1 ಸೆಕೆಂಡ್, ಅಂದರೆ 1 ಸೆಕೆಂಡ್ ಒಳಗೆ ಎಷ್ಟು ರೇಡಿಯನ್ ಅದು ಸುತ್ತದ ಅಂತ ಕೇಳ್ತಾ ಇದ್ದಾನ, ಹೌದಾ? ಸೊ ನಿಮಗೆ ಗೊತ್ತಿರಬೇಕು ಪೈ ರೇಡಿಯನ್ ಅಂತಂದರೆ ಎಷ್ಟು 180 ಡಿಗ್ರಿ. ಓಕೆ, ಸೊ ಇವಾಗ 2 ಪೈ ರೇಡಿಯನ್ ಅಂದರೆ ಎಷ್ಟಾಗ್ತದೆ ರೀ? 2 ಪೈ ರೇಡಿಯನ್ ಅಂತಂದರೆ 360 ಡಿಗ್ರಿ ಆಗ್ತದೆ, ರೈಟ್? ಇವೆರಡರದ್ದು ಮಾಹಿತಿ ನಿಮಗಿರಬೇಕು. ಫಸ್ಟ್ ಇವಾಗ ನೋಡೋಣ ಅಂತ. ಎ ವೀಲ್ ಮೇಕ್ಸ್ 360 ರೆವಲ್ಯೂಷನ್ಸ್ ಇನ್ 1 ಮಿನಿಟ್, ರೈಟ್? ಯು ಕ್ಯಾನ್ ರೈಟ್ ಹಿಯರ್ ನಂಬರ್ ಆಫ್ revolutions by wheel in 1 minute. 1 ಮಿನಿಟ್ ಒಳಗೆ ಎಷ್ಟು ಸುತ್ತದು? 360. ಓಕೆ, ಸೊ ನೆಕ್ಸ್ಟ್ ಯು ಕ್ಯಾನ್ ರೈಟ್ ನಂಬರ್ ಆಫ್ ರೆವಲ್ಯೂಷನ್ಸ್ ಬೈ ವೀಲ್ ಇನ್ 1 ಸೆಕೆಂಡ್. 1 ಸೆಕೆಂಡ್ದಾಗ ಎಷ್ಟು ಸುತ್ತದ? 360 ಡಿವೈಡೆಡ್ ಬೈ 60 ಮಾಡಿರಿ. 0 ಗೆಟ್ ಕ್ಯಾನ್ಸಲ್, 6 1 ಜ 6 6 ಜ ಎಷ್ಟು ಸುತ್ತದ್ರೆ ಅದು 6 ಸುತ್ತದ, ಹೌದಾ? ಸೊ 1 ರೆವಲ್ಯೂಷನ್ ಅಂತಂದರೆ ಎಷ್ಟು ಡಿಗ್ರಿ ಇದೆ ರೀ? 360 ಡಿಗ್ರಿ ಸುತ್ತಬೇಕು, ಹೌದಾ? 1 ರೆವಲ್ಯೂಷನ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಬರಬೇಕು. ಅದು ಎಷ್ಟಾಗುತ್ತೆ? 360 ಡಿಗ್ರಿ ಆಗ್ತದೆ, ಹೌದಾ? ಸೊ 360 ಡಿಗ್ರಿ ಅಂದರೆ ಎಷ್ಟು ರೇಡಿಯನ್ ಆಗ್ತದೆ? ಅದು 2 ಪೈ ರೇಡಿಯನ್ ಆಗ್ತದೆ, ಹೌದಾ? ಎಷ್ಟು ರೆವಲ್ಯೂಷನ್ ಆಗಕತ್ತಲ್ಲ 1 ಸೆಕೆಂಡಿಗೆ? ಇವಾಗ 6 ರೆವಲ್ಯೂಷನ್ ಆಗ್ತದೆ, ಹೌದಾ? ಸೊ 6 ರೆವಲ್ಯೂಷನ್ಸ್ ಈಸ್ ಈಕ್ವಲ್ಸ್ ಟು, ಇವಾಗ ನಾವು ಇದನ್ನು ರೇಡಿಯನ್ ಒಳಗೆ ಕನ್ವರ್ಟ್ ಮಾಡಬೇಕು. 1 ರೆವಲ್ಯೂಷನ್ ಅಂದರೆ 2 ಪೈ ಆಗ್ತದೆ. 6 ರೆವಲ್ಯೂಷನ್ ಅಂದರೆ 6 ಇಂಟು 2 ಪೈ, ಹೌದಾ? ಇವಾಗ 2 ರೆವಲ್ಯೂಷನ್ ಅಂದರೆ 4 ಪೈ ಆಗ್ತದೆ, ಹೌದಾ? 3 ರೆವಲ್ಯೂಷನ್ ಅಂದರೆ 6 ಪೈ ಆಗ್ತದೆ. ಇಲ್ಲಿ ಏನು ಮಾಡ್ತಾಯಿದ್ರಿ ನೀವು ಅಂತಂದರೆ ನಂಬರ್ ಆಫ್ ರೆವಲ್ಯೂಷನ್ ಇಂಟು 2 ಪೈ ಮಾಡಕತ್ತೀರಿ. ಇಲ್ಲಿ ಎಷ್ಟು ರೆವಲ್ಯೂಷನ್ ಬೇಕು ನಮಗೆ? 6 ರೆವಲ್ಯೂಷನ್ ಬೇಕು. 6 ಇಂಟು 2 ಪೈ ಮಾಡಿರಿ, 12 ಪೈ ಆಗ್ತದೆ. ಇದು ಏನಪ್ಪ ಅಂತಂದರೆ 1 ಸೆಕೆಂಡಲ್ಲಿ ಸುತ್ತಕ್ಕಂಥ ರೇಡಿಯನ್ ಎಷ್ಟು ಅಂತಂದರೆ 12 ಪೈ. ಅರ್ಥ ಆಯ್ತಲ್ರಿ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತಂದರೆ, ಫೈಂಡ್ ದ ಡಿಗ್ರಿ ಮೆಜರ್ ಆಫ್ ದ ಆ್ಯಂಗಲ್ ಸಬ್ಟೆಂಡೆಡ್ ಎಟ್ ದ ಸೆಂಟರ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 100 ಸೆಂಟಿಮೀಟ್ರ್ ಬೈ ಅನ್ ಆರ್ಕ್ ಆಫ್ ಲೆಂತ್ 22 ಸೆಂಟಿಮೀಟ್ರ್ ಅಂತ. ಯು ಕ್ಯಾನ್ ಯೂಸ್ ಹಿಯರ್ ಪೈ ಈಕ್ವಲ್ ಟು 22/7 ಅಂತ. ಸೊ ಫಸ್ಟ್ ಇಲ್ಲಿ ನಾನು ಒಂದು ಸರ್ಕಲ್ ಹಾಕ್ತೀನಿ ಅಂತ. ಓಕೆ, ಸೊ ಇದನ್ನೇ ಸರ್ಕಲ್ ಅಂತ ಅಂದ್ಕೊಳ್ರಿ. ಇದ್ರದ್ದು ರೇಡಿಯಸ್ ಎಷ್ಟದ ಅಂತಂದರೆ ಇಲ್ಲಿ ಕೊಟ್ಟಿದ್ದೆ ನೋಡಿರಿ 100 ಸೆಂಟಿಮೀಟ್ರ್ ಅಂತ ರೀ. ಓಕೆ, ಸೊ ರೇಡಿಯಸ್ ಎಷ್ಟದ? 100 ಸೆಂಟಿಮೀಟ್ರ್ ಅಂತ. ಮತ್ತು ಆರ್ಕ್ ಲೆಂತ್ ಕೊಟ್ಟಿದ್ದೆ ನಾವು ಇಲ್ಲಿಂದ ಇಲ್ಲಿ ತನಕ, ಇದಕ್ಕೆ ಆರ್ಕ್ ಅಂತ ಅಂದ್ಕೊಳ್ರಿ. ಓಕೆ, ಇದನ್ನು ಎಲ್ ಅಂತ ಕರಿತಿದ್ದೇವೆ ನಾವು. ಎಲ್ ಅಂತಂದರೆ ಆರ್ಕ್ ಲೆಂತ್, ರೈಟ್? ಇದು ತೀಟಾ ಆ್ಯಂಗಲ್ ಇದಿರ್ತದೆ ರೀ, ಹೌದಾ? ಸೊ ಇವಾಗ ನಾವು ಏನು ಕಂಡುಹಿಡಿಬೇಕಿಲ್ಲ ಅಂತಂದರೆ, ಫೈಂಡ್ ದ ಡಿಗ್ರಿ ಮೆಜರ್ಸ್ ಆಫ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಸೆಂಟರ್ ಆಫ್ ಸರ್ಕಲ್ ರೇಡಿಯಸ್ 100 ಸೆಂಟಿಮೀಟ್ರ್ ಬೈ ಅನ್ ಆರ್ಕ್ ಲೆಂತ್ ಆಫ್ 22 ಸೆಂಟಿಮೀಟ್ರ್. ಈ 22 ಸೆಂಟಿಮೀಟ್ರ್ ಇರ್ತಕ್ಕಂಥ ಆರ್ಕ್ ಏನಾಗತ್ತದ ಅಂತಂದರೆ ಇಲ್ಲಿ ಒಂದು ಆ್ಯಂಗಲನ್ನು ಕ್ರಿಯೇಟ್ ಮಾಡಕತ್ತಂತ. ಈ ಆ್ಯಂಗಲನ್ನು ನಾವು ಕಂಡುಹಿಡಬೇಕು. ಅದು ಎದರಲ್ಲಿ ಕಂಡುಹಿಡಬೇಕು ನಾವು ಅಂತಂದರೆ ಡಿಗ್ರಿಯಲ್ಲಿ ಕಂಡುಹಿಡಬೇಕು ರೀ. ಓಕೆ, ಸೊ ಇಲ್ಲಿ ನಿಮಗೇನು ಫಾರ್ಮುಲಾ ಯೂಸ್ ಆಗುತ್ತೆ. ಏನಿದೆಪ್ಪ ಫಾರ್ಮುಲಾ ಅಂತಂದರೆ ಟೀಟಾ ಇಸ್ ಈಕ್ವಲ್ಸ್ ಟು ಎಲ್ ಬೈ ಆರ್. ಟೀಟಾ ಅಂತಂದರೆ ಆ್ಯಂಗಲ್ ಇನ್ ರೇಡಿಯನ್. ಸೊ ಟೀಟಾ ಅಂದರೆ ಆ್ಯಂಗಲ್ ಇದ್ದಿರ್ತದೆ ಅದರೊಳಗೆ ಅಂತಂದರೆ ರೇಡಿಯನಲ್ಲಿ. ನೆಕ್ಸ್ಟ್ ಎಲ್ ಅಂದರೆ ಲೆಂತ್ ಆಫ್ ಆರ್ಕ್. ನೆಕ್ಸ್ಟ್ ಆರ್ ಅಂದರೆ ರೇಡಿಯಸ್ ಆಫ್ ದ ಸರ್ಕಲ್. ಓಕೆ, ಸೊ ನೆಕ್ಸ್ಟ್ ಇವಾಗ ನಮಗೆ ಏನೇನು ಕೊಟ್ಟಿದ್ದಾನೆ ಇಲ್ಲಿ ಅಂತಂದರೆ ಎಲ್ ಕೊಟ್ಟಿದ್ದಾನೆ ರೀ, ಲೆಂತ್ ಎಷ್ಟು ಕೊಟ್ಟಿದ್ದಾನೆ? 22 ಸೆಂಟಿಮೀಟರ್. ನೆಕ್ಸ್ಟ್ ರೇಡಿಯಸ್ ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ? 100 ಸೆಂಟಿಮೀಟರ್. ಸೊ ಫಸ್ಟ್ ಇವಾಗ ನಾವು ಆ್ಯಂಗಲನ್ನು ರೇಡಿಯನಲ್ಲಿ ಫೈಂಡ್ ಔಟ್ ಮಾಡೋಣ, ಆಮೇಲೆ ಡಿಗ್ರಿಯಲ್ಲಿ ಕಂಡುಹಿಡೋಣ ಅಂತ್ರಿ. ಓಕೆ, ಸೊ ಟೀಟಾ ಇಸ್ ಈಕ್ವಲ್ಸ್ ಟು ಎಲ್ ಅಂದರೆ 22 ಡಿವೈಡೆಡ್ ಬೈ 100, ರೈಟ್? ಸೊ ಟೀಟಾ ಎಷ್ಟು ಬಂತು ಇವಾಗ? 22/100 ರೇಡಿಯನ್ ಬಂತು. ರೇಡಿಯನ್ ಇರೋದನ್ನು ನಾವು ಎದರಲ್ಲಿ ಕಂಡುಹಿಡಬೇಕು ಇವಾಗ? ಡಿಗ್ರಿಯಲ್ಲಿ. ಸೊ ರೇಡಿಯನ್ ಟು ಡಿಗ್ರಿ, ಕರೆಕ್ಟಾ? ಸೊ ರೇಡಿಯನ್ ಟು ಡಿಗ್ರಿ ಕಂಡುಹಿಡಬೇಕಂದ್ರೆ ಫಾರ್ಮುಲಾ ಏನದ ರೀ? ಡಿಗ್ರಿ ಮೆಜರ್ ಇಸ್ ಈಕ್ವಲ್ಸ್ ಟು
180 ಡಿವೈಡೆಡ್ ಬೈ ಪೈ ಇಂಟು ರೇಡಿಯನ್. ಎಷ್ಟದ ರೀ ರೇಡಿಯನ್ ಅಂದರೆ 22/100 ಇದೆ, ಹೌದಲ್ರಿ? ರೈಟ್. ವಿಚ್ ಇಸ್ ಈಕ್ವಲ್ಸ್ ಟು 180 ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ ಪೈ ಅಂದರೆ ಎಷ್ಟು ಅಂತ ಹೇಳಿದ್ದಾನೆ ಅಂತ ಆಲ್ರೆಡಿ ಕೊಟ್ಟಿದ್ದೆ ನೋಡಿರಿ. 22/7 ತೊಗೊಳ್ರಿ ಅಂತ ಹೇಳಿದ್ದಾನ. ಸೊ 22/7 ಅದನ್ನು ಮ್ಯಾಕ್ ಕಳಿಸಿದ್ರೆ 8 ಆಗುತ್ತೆ. ಇಂಟು 22/100. ಓಕೆ. ಸೊ 22 ಕ್ಯಾನ್ಸಲ್ ಆಗ್ತದೆ. ಇದೊಂದು 0 ಇದೊಂದು 0 ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟ್ 18 ಇಂಟು 7. 18 7 ಎಷ್ಟಾಗ್ತದೆ? 126 ಡಿವೈಡೆಡ್ ಬೈ 10 ಆಗ್ತದೆ, ಹೌದಾ? ಸೊ ವಿಚ್ ಇಸ್ ಈಕ್ವಲ್ಸ್ ಟು ಇವಾಗ 12 ಡಿಗ್ರಿ ಅಂತ ನಾವು ಬರಿಬೋದು, ಹೌದಾ? ಸೊ 12 ಇಂಟು 6/10 ಆಗ್ತದೆ. ಇವಾಗ 6/10 ಇದೆಯಲ್ಲ, ಇದು 6 ಡಿಗ್ರಿಯನ್ನು ನಾವು ಮಿನಿಟಲ್ಲಿ ಕನ್ವರ್ಟ್ ಮಾಡಬೇಕು. ಅವಾಗ ಅದು ಎಷ್ಟಾಗ್ತದೆ? 6 ಇಂಟು 60 ಆಗ್ತದೆ ಡಿವೈಡೆಡ್ ಬೈ 10. 0 0 ಕ್ಯಾನ್ಸಲ್, 6 6 36 ಆಗ್ತದೆ. 12 ಡಿಗ್ರಿ 36 ಮಿನಿಟ್ಸ್. ಸೊ ಎಷ್ಟು ಡಿಗ್ರಿ ಆಗ್ತದೆ ಇದು? ಡಿಗ್ರಿ ಮೆಜರ್ ಅಂದರೆ ಎಷ್ಟಾಗುತ್ತೆ? 12 ಡಿಗ್ರಿ 36 ಮಿನಿಟ್ಸ್ ಆಗ್ತದೆ. ಕ್ವಶನ್ ನೋಡಿರಿ, ನೆಕ್ಸ್ಟ್ ಒನ್ ಏನಿದೆ ಅಂತಂದರೆ, ಇನ್ ಎ ಸರ್ಕಲ್ ಆಫ್ ಡಯಾಮೀಟ್ರ್ 40 ಸೆಂಟಿಮೀಟ್ರ್. ಸರ್ಕಲ್ ಒಳಗೆ ಡಯಾಮೀಟ್ರ್ ಕೊಟ್ಟಿದ್ದಾನೆ ರೀ. ಓಕೆ, ಒಂದು ಸರ್ಕಲ್ ಇದೆ ಅಂತ. ಈ ಸರ್ಕಲ್ದು ಡಯಾಮೀಟ್ರ್ ಎಷ್ಟಿದೆ ಅಂತಂದರೆ, ಡಯಾಮೀಟ್ರ್ ಡಿ ಈಕ್ವಲ್ಸ್ ಟು 40 ಸೆಂಟಿಮೀಟ್ರ್ ಇದೆ ಅಂತ, ಹೌದಾ? ಸೊ ರೇಡಿಯಸ್ ಎಷ್ಟಾಗ್ತದೆ? ಇದರ ಹಾಫ್ ಆಗುತ್ತೆ, ಅಂದರೆ 20 ಸೆಂಟಿಮೀಟರ್. ಓಕೆ, ರೈಟ್. ದ ಲೆಂತ್ ಆಫ್ ದ ಕಾರ್ಡ್ ಅಂದರೆ ಇದಕ್ಕೆ ಕರಿತಿದ್ದೇವೆ ರೀ. ಓಕೆ, ಇದನ್ನು ಕಾರ್ಡ್ ಅಂತ ಕರಿತಿದ್ದೆವು. ಲೆಂತ್ ಆಫ್ ಕಾರ್ಡ್ ಎಷ್ಟು ಕೊಟ್ಟಿದ್ದಾನಂತ? 20 ಸೆಂಟಿಮೀಟ್ರ್ ಕೊಟ್ಟಿದ್ದಾನ. ಓಕೆ, ಸೊ ನೆಕ್ಸ್ಟ್ ಈ ಥರ ಎರಡು ರೇಡಿಯಸನ್ನು ಜಾಯಿನ್ ಮಾಡಿರಿ. ಫೈಂಡ್ ದ ಲೆಂತ್ ಆಫ್ ದ ಮೈನರ್ ಆರ್ಕ್ ಆಫ್ ದ ಕಾರ್ಡ್. ಸೊ ಈ ಕಾರ್ಡ್ದು ಆರ್ಕ್ ಏನಿದೆಲ್ಲ, ಇದನ್ನು ನಾವು ಮೈನರ್ ಆರ್ಕ್ ಅಂತ ಕರಿತಿದ್ದೆವು. ಸೊ ಇದರ ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಎಲ್ ಅಂತ ಕರಿತಿದ್ದೆವು. ಓಕೆ, ಸೊ ಎಲ್ ಈಕ್ವಲ್ಸ್ ಟು ಎಷ್ಟು ಅಂತ ಕೇಳ್ತಾ ಇದ್ದಾನೆ. ರೇಡಿಯಸ್ ಎಷ್ಟು ಅದರ ಇಲ್ಲಿ? 20 ಸೆಂಟಿಮೀಟ್ರ್ ಇದೆ. ಇದು ರೇಡಿಯಸ್ ಇದೆ, ಇದು 20 ಸೆಂಟಿಮೀಟ್ರ್. ಇದೊಂದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗ್ತದೆ. ಓಕೆ, ಇದಕ್ಕೆ ಹೆಸರು ಕೊಡೋಣ ಅಂತ, OAB. ಓಕೆ, ಸೊ ಯು ಕ್ಯಾನ್ ರೈಟ್ ಹಿಯರ್ ಇನ್ ದ ಫಿಗರ್ OAB ಈಸ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಓಕೆ, ಏನಾಗ್ತದೆ ಅದು? ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗ್ತದೆ. ಓಕೆ, ಸೊ ಇಫ್ AOB is equilateral triangle, if AOB is equilateral triangle, then each angle is equals to 60 degree. Okay, so you can write here then theta is equals to 60 degree. correct? 60 ಡಿಗ್ರಿನ ನಾವು ರೇಡಿಯನಲ್ಲಿ ಬರೀಬೇಕು. ಎಷ್ಟಾಗುತ್ತದು? π/3 ರೇಡಿಯನ್ ಆಗ್ತದ. ರೈಟ್. ಇವಾಗ ನಾವೇನು ಕಂಡಿಬೇಕು ಅಂದರೆ ಎಲ್ ಕಂಡಿಬೇಕು. ಒಂದು ಫಾರ್ಮುಲಾ ಗೊತ್ತಿದ್ದಾರೆ ನಿಮಗೆ. ಓಕೆ, ಥೀಟಾ ಈಕ್ವಲ್ಸ್ ಟು L/R ಅಂತ. ಓಕೆ, ನಮಗೇನು ಬೇಕಿಲ್ಲ ಇವಾಗ? ಎಲ್ ಬೇಕು. ಎಲ್ ಈಕ್ವಲ್ಸ್ ಟು ಇದು ಡಿವೈಡೆಡ್ ಬೈ ಆರನ್ನು ಈ ಕಡೆ ಕಳಿಸ್ರಿ, ಇಂಟು ಆಗ್ತದೆ. ಓಕೆ, ಪೈ ಅಂದರೆ ಎಷ್ಟದ? ಥೀಟಾ ಅಂದರೆ ಎಷ್ಟದ ರೀ? π/3 ಇದೆ. ಇಂಟು ಆರ್ ಅಂದರೆ ರೇಡಿಯಸ್ ಎಷ್ಟದ? 20 ಇದೆ, ಹೌದಾ? 20 ಇಂಟು ಪೈ ಅಂತಂದರೆ 20 ಪೈ ಆಗ್ತದೆ. ಡಿವೈಡೆಡ್ ಬೈ 3 ಆಸ್ ಇಟ್ ಈಸ್ ಬರೀರಿ. ಓಕೆ, ಸೊ ದೇರ್ ಫೋರ್ ಯು ಕ್ಯಾನ್ ರೈಟ್ ಹಿಯರ್ ದೇರ್ ಫೋರ್ length of minor arc is equals to 20 pi divided by 3 centimeter ಅಂತ ಬರೀರಿ. ಓಕೆನಾ? ಸೊ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡ್ರಿ. ಇಫ್ ಇನ್ 2 circles arcs of the same length subtend angles 60 degree and 75 degree at the center, find the ratio of their radii. ಇಲ್ಲಿ 2 ಕೇಸ್ ಅದಾವ್ರಿ. ಓಕೆ, ಇದನ್ನು ಫಸ್ಟ್ ಕೇಸ್ ಅಂತ ಅಂದ್ಕೊಳ್ರಿ, ಇದನ್ನು ಸೆಕೆಂಡ್ ಕೇಸ್ ಅಂತ ಅಂದ್ಕೊಳ್ರಿ. ಓಕೆನಾ? ಸೊ ಫಸ್ಟ್ ಕೇಸಲ್ಲಿ ಇದನ್ನು ನಾವು ಆರ್ಕ್ ಲೆಂತ್ ಅಂದ್ಕೊಳ್ಳೋಣ ಅಂತ. ಓಕೆ, ಸೊ ಈ ಆರ್ಕ್ ಲೆಂತ್ ಎಷ್ಟು ಡಿಗ್ರಿಲಿ ಸಬ್ಟೆಂಡ್ ಆಗ್ತಾಯಿದೆ ಅಂದರೆ 60 ಡಿಗ್ರಿ ಆಗ್ತಾಯಿದೆ. ಇದನ್ನು L1 ಅಂತ ಕರೀರಿ. ಓಕೆ, ಸೊ ರೇಡಿಯಸ್ದು ಎಷ್ಟು ಅಂತ ಗೊತ್ತಿಲ್ಲ, ಅದನ್ನು R1 ಅಂತ ಅಂದ್ಕೊಳ್ರಿ. ಓಕೆ, ಒಂದು ಸರ್ಕಲ್ ಒಳಗೆ ಇದರ ರೇಡಿಯಸ್ ಗೊತ್ತಿಲ್ಲ, R1 ಅಂದ್ಕೊಳ್ರಿ. ಆ್ಯಂಗಲ್ 60 ಡಿಗ್ರಿ ಅನ್ಕೊರಿ. ಲೆಂತ್ ಆಫ್ ದ ಆರ್ಕ್ L1 ಅಂದ್ಕೊಳ್ರಿ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕೇಸಲ್ಲೂ ಇನ್ನೊಂದು ಸರ್ಕಲ್ ಅದ ಅಂತ್ರಿ, ಹೌದಾ? ಸೊ ಈ ಸರ್ಕಲ್ದಾಗೂ ಆರ್ಕ್ ಲೆಂತ್ ಸೇಮ್ ಅದೇ ಅದ ಅಂತ, L1 ಅಂದ್ಕೊಳ್ರಿ ಇದ್ರದ್ದು. ಓಕೆ, ಬಟ್ ಇಲ್ಲಿ ಆ್ಯಂಗಲ್ ಎಷ್ಟು ಸಬ್ಟೆಂಡ್ ಆಗಕತ್ತಂತಂದರೆ 75 ಡಿಗ್ರಿ ಆಗಕತ್ತದಂತ. ರೈಟ್. ಸೊ ಇದನ್ನು R2 ಅಂತ ಅಂದ್ಕೊಳ್ರಿ. ಈ ಸರ್ಕಲ್ದ ರೇಡಿಯಸ್ R2. ರೈಟ್. ಸೊ ಯು ಕ್ಯಾನ್ ರೈಟ್ ಹಿಯರ್ ಥೀಟಾ ಈಕ್ವಲ್ಸ್ ಟು 60 ಡಿಗ್ರಿ, L ಈಕ್ವಲ್ ಟು L, ಲೆಂತ್ ಆಫ್ ದ ಆರ್ಕ್ L ಅಂದ್ಕೊಳ್ರಿ.
R1 ಅಂತಂದರೆ ರೇಡಿಯಸ್ ಅಂತ ಅಂದ್ಕೊಳ್ರಿ. ಓಕೆನಾ? ರೈಟ್. ಇಲ್ಲಿ ಟೀಟಾ ಎಷ್ಟದ ರೀ? 75 ಡಿಗ್ರಿ ಇದೆ. ಓಕೆ. ಸೊ ಎಲ್ ಅಂದರೆ ಎಲ್ಲೇ ಇದ್ದಿರ್ತದೆ, ಲೆಂತ್ ಆಫ್ ದ ಆರ್ಕ್. R2 ಅಂತಂದರೆ ರೇಡಿಯಸ್ ಅಂತ ಅಂದ್ಕೊಳ್ರಿ. ಮತ್ತು ಆತ ಏನು ಕೊಟ್ಟಿದ್ದಾನಂತಂದರೆ ಇದು ಮತ್ತು ಇದು ಲೆಂತ್ ಆಫ್ ದ ಆರ್ಕ್ ಎರಡರದ್ದು ಸೇಮ್ ಅದ ಅಂತ ಕೊಟ್ಟಿದ್ದಾನೆ. ಸೇಮ್ ಲೆಂತ್ ಅಂತ ಹೇಳಿದ್ದಾನತ. ಆರ್ಕ್ಸ್ ಆಫ್ ದ ಸೇಮ್ ಲೆಂತ್, ಎರಡರದ್ದು ಆರ್ಕ್ ಸೇಮ್ ಅದ ಅಂತ ಹೇಳ್ತಾ ಇದ್ದಾನೆ. ಹೌದಾ? ಸೊ ಫಸ್ಟ್ ಇವಾಗ ನಾವಿಲ್ಲಿ ಫಾರ್ಮುಲಾವನ್ನು ಯೂಸ್ ಮಾಡೋಮಂತ. ಟೀಟಾ ಈಕ್ವಲ್ಸ್ ಟು ಎಲ್ ಡಿವೈಡೆಡ್ ಬೈ ಆರ್ ಇದೆ. ಹೌದಾ? ಇಲ್ಲಿ ಟೀಟಾ ಅಂದರೆ ಎಷ್ಟದ ರೀ? 60 ಡಿಗ್ರಿ ಇದೆ. ಡಿಗ್ರಿ ಒಳಗೆ ಇದ್ದೇನ ಪೈ ಒಳಗೆ ಇದು ರೇಡಿಯನ್ ಒಳಗೆ ಕನ್ವರ್ಟ್ ಮಾಡೋಣ ಅಂತ. ಓಕೆ. ಸೊ 60 ಡಿಗ್ರಿ ಅಂತಂದರೆ ಎಷ್ಟಾಗುತ್ತೆ? ಇದು π/3 ಆಗುತ್ತೆ. ರೈಟ್? π/3 ರೇಡಿಯನ್. ಇದನ್ನು ಟೀಟಾ ಅದೆಲ್ಲ ಇದು 75 ಇದೆ. ಇದನ್ನೇ ಇದರೊಳಗೆ ಕನ್ವರ್ಟ್ ಮಾಡಬೇಕು ನಾವು. ಇದನ್ನು ಸಹ ನಾವು ರೇಡಿಯನಲ್ಲಿ ಕನ್ವರ್ಟ್ ಮಾಡಬೇಕು. ಅಂದರೆ ಏನು ಮಾಡಬೇಕು? π/180 ಮಲ್ಟಿಪ್ಲೈ ಮಾಡಬೇಕು. 15 5 × 75, 15 1 × 15, 3 ಉಳಿತು 30 15 2 × 5 × π 5π ಡಿವೈಡೆಡ್ ಬೈ 12 ರೇಡಿಯನ್ ಆಗುತ್ತೆ. ಹೌದಾ? ಇವಾಗ ಇದ್ರದ್ದು ಲೆಂತ್ ಆಫ್ ದ ಆರ್ಕನ್ನು ಕಂಡುಹಿಡಿಯೋಣ ಅಂತ್ರಿ. ಎಲ್ ಈಕ್ವಲ್ ಟು ಟೀಟಾ ಇಂಟು R1 ಅಂದ್ಕೊಳ್ರಿ, ಇದು ರೇಡಿಯಸ್. ಹೌದಾ? ಸೊ ಟೀಟಾ ಇಂಟು R1. ಟೀಟಾ ಅಂದರೆ ಎಷ್ಟದ ರೀ? π/3 × R1 ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇದ್ರದ್ದು ಲೆಂತನ್ನು ಕಂಡುಹಿಡಿಯೋಣ ಅಂತ್ರಿ. ಎಲ್ ಈಕ್ವಲ್ಸ್ ಟು ಟೀಟಾ ಇಂಟು R2 ಆಗುತ್ತೆ. ಕರೆಕ್ಟಾ? ಫಾರ್ಮುಲಾ ಇದೆ ಅಲ್ವಾ? ಇದೆ. ಸೊ ಇದು ಡಿವೈಡೆಡ್ ಬೈ ಈ ಕಡೆ ಬೇರೆ ಇಂಟು ಆಗುತ್ತೆ. ಇಲ್ಲಿ R1 ಅಂದ್ಕೊಂಡಿದ್ದೆವು, ಇಲ್ಲಿ R2 ಅಂದ್ಕೊಂಡಿದ್ದೆವು. ರೈಟ್? ತೀಟಾ ಅಂದರೆ ಎಷ್ಟದ ಇಲ್ಲಿ? 5π ಡಿವೈಡೆಡ್ ಬೈ 12 ಇಂಟು R2 ಆ್ಯಸ್ ಇಟ್ ಈಸ್ ಬರೀರಿ. ಓಕೆ. ಸೊ ಎರಡು ಲೆಂತ್ ಈಕ್ವಲ್ ಅದಾವ ಅಂತ ಹೇಳ್ತಾ ಇದ್ದಾನೆ. ಇವಾಗ ಇದನ್ನು ಇಕ್ವೇಷನ್ 1 ಅನ್ರಿ, ಇದನ್ನು ಇಕ್ವೇಷನ್ 2 ಅಂತ ಅಂದ್ಕೊಳ್ರಿ. ಓಕೆ. ಸೊ ನೆಕ್ಸ್ಟ್ ಯು ಕ್ಯಾನ್ ರೈಟ್ ಹಿಯರ್ ಇಕ್ವೇಟಿಂಗ್ ಇಕ್ವೇಷನ್ 1 ಆ್ಯಂಡ್ 2 ಅಂತ ಅನ್ರಿ. ಓಕೆ. ಸೊ ಎಷ್ಟು ಬರುತ್ತೆ ಇದ್ರದ್ದು? π/3 ಇಂಟು R1 ಈಸ್ ಈಕ್ವಲ್ಸ್ ಟು 5π/12 ಇಂಟು R2 ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಇವಾಗ R1 ಆ್ಯಸ್ ಇಟ್ ಈಸ್ ಬರೀರಿ, ಇಂಟು R2 ಇದ್ದದನ್ನು ಈ ಕಡೆ ತೊಗೊಂಡು ಬರ್ರಿ. ಏನಾಗುತ್ತೆ? ಅದು ಡಿವೈಡೆಡ್ ಬೈ R2 ಆಗುತ್ತೆ. ಇದು ಡಿವೈಡೆಡ್ ಬೈ ಇದನ್ನು ಈ ಕಡೆ ಬೈರಿ. 5π ಇಂಟು 3 ಡಿವೈಡೆಡ್ ಬೈ 12 ಇಂಟು ಪೈ ಕಡೆ ತೊಗೊಂಬರಿ, ಡಿವೈಡೆಡ್ ಬೈ 12 ಪೈ ಆಗುತ್ತೆ. ಪೈ ಕ್ಯಾನ್ಸಲ್, 3 1 × 3 4 × 5/4 ಆಯಿತು. ಹೌದಾ? ಸೊ R1/R2 ನಾವು ಯಾವ ಥರ ಬರಿಬೋದು ಅಂದರೆ R1/R2 ಅಂತ ಬರಿಬೋದು. ಅದೇ ಥರ 5/4 5/4 ಅಂತ ಬರಿಬೋದು. ಕ್ವಶನಲ್ಲಿ ಏನಿದೆ ಅಂತಂದರೆ, ಕ್ವಶನಲ್ಲಿ ಫೈಂಡ್ ದ ರೇಷಿಯೋ ಆಫ್ ದೇರ್ ರೇಡಿಯೈ ಅಂತ ಹೇಳಿದಾನ. ಹೌದಾ? ಸೊ ಯು ಕ್ಯಾನ್ ರೈಟ್ ಹಿಯರ್ ದೇರ್ ಫೋರ್ ರೇಷಿಯೋ ಆಫ್ ರೇಡಿಯೈ ಈಸ್ ಈಕ್ವಲ್ಸ್ ಟು 5:4 ಅಂತ ಬರೀರಿ. ಓಕೆ. ಸೊ ನೆಕ್ಸ್ಟ್ ಕೊನೆಯ ಪ್ರಶ್ನೆ. ಸೊ 7th ಕ್ವಶನ್ ಏನಿದೆ ನೋಡ್ರಿ. ಫೈಂಡ್ ದ ಆ್ಯಂಗಲ್ ಇನ್ ರೇಡಿಯನ್. ಆ್ಯಂಗಲನ್ನು ಎದರಲ್ಲಿ ಫೈಂಡ್ ಔಟ್ ಮಾಡಬೇಕು ನಾವು? ರೇಡಿಯನ್ನಲ್ಲಿ. ಥ್ರೋ ವಿಚ್ ಎ ಪೆಂಡುಲಮ್ ಸ್ವಿಂಗ್ಸ್ ಇಫ್ ಇಟ್ಸ್ ಲೆಂತ್ ಈಸ್ 75 ಸೆಂಟಿಮೀಟರ್ ಆ್ಯಂಡ್ ದ ಟಿಪ್ ಡಿಸ್ಕ್ರೈಬ್ಸ್ ಆ್ಯನ್ ಆರ್ಕ್ ಆಫ್ ಲೆಂತ್ ಅಂತ ಕೊಟ್ಟಿದ್ದಾನ. ಆರ್ಕ್ ಲೆಂತ್ ಎಷ್ಟಿದೆ ಅಂತಂದರೆ 10 ಸೆಂಟಿಮೀಟರ್ ಇದೆ ಅಂತ ಫಸ್ಟ್ ಕೇಸಲ್ಲಿ. ಸೆಕೆಂಡ್ ಕೇಸಲ್ಲಿ ಬೇರೆದಿದೆ, ಥರ್ಡ್ ಕೇಸಲ್ಲಿ ಬೇರೆದಿದೆ. ಹೌದಾ? ಇಲ್ಲಿ ಫಸ್ಟ್ ನಾನು ಫಿಗರ್ ಹಾಕ್ತೇನಂತ. ಓಕೆ. ಇದೊಂದು ಫಿಗರ್ ಇದೆ ಅಂತ ಅಂದ್ಕೊಂಬಿಡ್ರಿ, ಅಥವಾ ವಾಚ್ ಇದೆ ಅಂತ ಅಂದ್ಕೊಂಬಿಡ್ರಿ. ಓಕೆ. ಇಲ್ಲೊಂದು ಪೆಂಡುಲಮ್ ಇದಿರ್ತದೆ. ಇದೇನು ಮಾಡ್ತದೆ ಅಂತಂದರೆ ಹಿಂಗೆ ಸುತ್ತದೆ, ಈ ಕಡೆಯಿಂದ ಈ ಕಡೆ ಹಿಂಗೆ ಹೋಗೋದು ಬರೋದು ಮಾಡ್ತದೆ. ಹೌದಲ್ರಿ? ರೈಟ್. ಇಲ್ಲೇನು ಕೊಟ್ಟಿದ್ದಾನೆ ಅಂದರೆ ಲೆಂತ್ ಆಫ್ ದ ಪೆಂಡುಲಮ್ ಕೊಟ್ಟಿದ್ದಾನ. ಲೆಂತ್ ಆಫ್ ದ ಪೆಂಡುಲಮ್ ಅಂದರೆ ರೇಡಿಯಸ್ ಆಗುತ್ತೆ. ಹೌದಾ? ಸೊ ಐ ಕ್ಯಾನ್ ರೈಟ್ ಹಿಯರ್ ರೇಡಿಯಸ್ ಈಸ್ ಈಕ್ವಲ್ಸ್ ಟು 75 ಸೆಂಟಿಮೀಟರ್. ನೆಕ್ಸ್ಟ್ ಆರ್ಕ್ ಲೆಂತ್ ಕೊಟ್ಟಿದ್ದಾನೆ ರೀ. ಆರ್ಕ್ ಲೆಂತ್ ಎಷ್ಟು ಕೊಟ್ಟಿದ್ದಾನೆ? 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ ಫಸ್ಟ್ ಕೇಸ್ ಒಳಗೆ. ನಾವೇನು ಕಂಡಿಬೇಕಿಲ್ಲಿ? ತೀಟವನ್ನು ಕಂಡಿಬೇಕಂತ. ಹೌದಾ? ಸೊ ತೀಟಾ ಈಸ್ ಈಕ್ವಲ್ಸ್ ಟು ಹೌ ಮಚ್? ದಿಸ್ ಈಸ್ ಫಸ್ಟ್ ಕೇಸ್. ಸೆಕೆಂಡ್ ಕೇಸಲ್ಲಿ ಲೆಂತ್ ಕೊಟ್ಟಿದ್ದಾನೆ ಆತ. ಎಷ್ಟು ಕೊಟ್ಟಿದ್ದಾನೆ? 15 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಓಕೆ. ಸೊ ನೆಕ್ಸ್ಟ್ ರೇಡಿಯಸ್ ಸೇಮ್ ಇದ್ದಿರ್ತದೆ, ಟೀಟಾ ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ನೆಕ್ಸ್ಟ್ ಥರ್ಡ್ ಕೇಸ್ ಒಳಗೆ ನೋಡಿರಿ. ಥರ್ಡ್ ಕೇಸ್ ಒಳಗೆ ಲೆಂತ್ ಎಷ್ಟು ಕೊಟ್ಟಿದ್ದಾನೆ? 21 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಸೊ ರೇಡಿಯಸ್ ಸೇಮ್ ಇರ್ತದೆ, 75 ಸೆಂಟಿಮೀಟ್ರ್. ಇಲ್ಲೂ ಟೀಟಾ ಕಂಡುಹಿಡಬೇಕು. ರೈಟ್. ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತದ ರೀ. ಏನದ? ಟೀಟಾ ಈಕ್ವಲ್ಸ್ ಟು L/R. ಎಲ್ ಅಂದರೆ 75 ಡಿವೈಡೆಡ್ ಬೈ, ಓಕೆ, ಐ ಆಮ್ ಸಾರಿ, ಎಲ್ ಅಂದರೆ ಎಷ್ಟದ? ಎಲ್ ಅಂದರೆ 10 ಇದೆ. ಹೌದಾ?
ಡಿವೈಡೆಡ್ ಬೈ ರೇಡಿಯಸ್ ಅಂದರೆ 75 ಇದೆ. ಹೌದಾ? ಇದನ್ನು ಸಿಂಪ್ಲಿಫೈ ಮಾಡೋಣ ಅಂತ, ರೈಟ್? ಸೊ 5 2 ಜ 5 15 ಜ 2/15 ರೇಡಿಯನ್ ಅಂತ ಬರೀರಿ. ಓಕೆ, ಸೊ ಇನ್ನು ಇದೇ ಫಾರ್ಮುಲಾ ಯೂಸ್ ಮಾಡಿರಿ. ಥೀಟಾ ಈಕ್ವಲ್ಸ್ ಟು L/R. ಎಲ್ ಅಂತಂದರೆ ಎಲ್ ಅಂತಂದರೆ 15 ಇದೆ ನೋಡಿರಿ, ಡಿವೈಡೆಡ್ ಬೈ ಆರ್ ಅಂದರೆ 75 ಇದೆ. 15 1 ಜ 15 5 ಜ. ಸೊ ಥೀಟಾ ಈಕ್ವಲ್ಸ್ ಟು 1/5 ರೇಡಿಯನ್ ಅಂತ ಬರೀರಿ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಕೇಸ್ ನೋಡಿರಿ. ಥೀಟಾ ಈಕ್ವಲ್ಸ್ ಟು L/R. ಎಲ್ ಅಂದರೆ 21 ಇದೆ, ಡಿವೈಡೆಡ್ ಬೈ 75. ಓಕೆ, ಸೊ ಇಲ್ಲಿ 3ದಿಂದ ಹೊಡೋಣ ಅಂತ್ರಿ. 3 7 ಜ 21, 3 2 ಜ 6, 1 ಉಳಿತದ, 3 5 ಜ 15. ಓಕೆ, ಸೊ ದೇರ್ ಫೋರ್ ಥೀಟಾ ಈಕ್ವಲ್ಸ್ ಟು 7/25 ರೇಡಿಯನ್. ಹೌದಾ? ಸೊ ಡಿಯರ್ ಸ್ಟೂಡೆಂಟ್ಸ್, I hope you understood. Okay, so please you can share this video links to your friends as soon as possible. Thank you so much.